ಆಪರೇಷನ್ ಸಿಂಧೂರದ ನಂತರ ಭಾರತ ಸುಮ್ಮನಿದೆ. ಆದ್ರೆ ಯಾಕೋ ಗೊತ್ತಿಲ್ಲ, ಪಾಕಿಸ್ತಾನಕ್ಕೆ ಭಾರತದ ಜೊತೆಗೆ ಯುದ್ಧ ಮಾಡಿ ಮತ್ತೆ ಸೋಲುವ ಆಸೆ ಇನ್ನೂ ತೀರಿದಂತಿಲ್ಲ. ಸಮಯ ಸಿಕ್ಕಾಗೆಲ್ಲ ಭಾರತದೊಂದಿಗೆ ನಾವು ಯುದ್ಧಕ್ಕೆ ಸಿದ್ಧವಿದ್ದೇವೆಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ನಾಲಿಗೆ ಹರಿಬಿಡುತ್ತಲೇ ಇರ್ತಾರೆ. ಈಗ ಮತ್ತೆ ಭಾರತದೊಂದಿಗೆ ಯುದ್ಧದ ಸಾಧ್ಯತೆಯನ್ನ ತಳ್ಳಿ ಹಾಕಲಾಗುವುದಿಲ್ಲ, ಪಾಕ್ ಪೂರ್ಣ ಎಚ್ಚರಿಕೆಯಲ್ಲಿದೆ ಅಂತ ಆಸಿಫ್ ತಿಳಿಸಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿರುವಂತ ಖವಾಜಾ ಆಸಿಫ್ ಅವರು, ನಾವು ಭಾರತವನ್ನು ನಿರ್ಲಕ್ಷಿಸುತ್ತಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಅದನ್ನು ನಂಬುವುದಿಲ್ಲ. ನನ್ನ ವಿಶ್ಲೇಷಣೆಯ ಪ್ರಕಾರ ಭಾರತದಿಂದ ಪೂರ್ಣ ಪ್ರಮಾಣದ ಯುದ್ಧ ಅಥವಾ ಯಾವುದೇ ಪ್ರತಿಕೂಲ ತಂತ್ರವನ್ನ, ಗಡಿ ನುಗ್ಗುವಿಕೆ ಅಥವಾ ದಾಳಿಗಳನ್ನ ತಳ್ಳಿ ಹಾಕಲಾಗದು. ನಾವು ಸಂಪೂರ್ಣ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿಯ ನಂತರ ನಡೆದ ಯುದ್ಧದಲ್ಲಿ ತಾವೇ ಗೆದ್ದಿದ್ದು ಅಂತ ಮತ್ತೆ ಆಸಿಫ್ ಬೊಗಳೆ ಬಿಟ್ಟಿದ್ದಾರೆ. ಮೊದಲ ಸುತ್ತಿನಲ್ಲಿ ಅಲ್ಲಾಹನು ನಮಗೆ ಸಹಾಯ ಮಾಡಿದ್ದ, ಎರಡನೇ ಸುತ್ತಿನಲ್ಲಿಯೂ ಸಹಾಯ ಮಾಡುತ್ತಾನೆ. ಅವರಿಗೆ ಕೊನೆಯ ಸುತ್ತು ಬೇಕಾದರೆ ಯುದ್ಧ ಹೊರತುಪಡಿಸಿ ನಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಆಪರೇಷನ್ ಸಿಂಧೂರವನ್ನ 88 ಗಂಟೆಗಳ ಟ್ರೇಲರ್ ಮಾತ್ರ ಎಂದಿದ್ದರು. ಅಲ್ಲದೆ ನೆರೆಯ ರಾಷ್ಟ್ರದೊಂದಿಗೆ ಹೇಗೆ ಜವಾಬ್ದಾರಿಯುತವಾಗಿ ವರ್ತಿಸಬೇಕೆಂದು ಅವರಿಗೆ ಕಲಿಸಲು ಸಶಸ್ತ್ರ ಪಡೆಗಳು ಸಿದ್ಧವಾಗಿದೆ ಅಂತ ಎಚ್ಚರಿಕೆ ನೀಡಿದ ಮೇಲೆ ಈ ಹೇಳಿಕೆಗಳು ಬಂದಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.